ನಮ್ಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಏನು ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ನಮ್ಮ ಹಿರಿಯರಾದಂಥ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅಣ್ಣವರ ಬಗ್ಗೆ ಸಂದೇಶ್ ಮತ್ತು ಮುನ್ರಾಜು ಅನ್ನೋರು ಭೂಗಳ್ಳರು ಮತ್ತು ಭೂ ಸ್ವಾಧೀನ ಮಾಡಿಕೊಂಡು ದೌರ್ಜನ್ಯವೆಸಗಿರ್ತಾರೆ ಅಂತೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮೀಡಿಯಾ ಮುಖಾಂತರ. ಅದರ ವಿರುದ್ಧ ಇವತ್ತು ನಾವು ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾರ್ವಜನಿಕರೆಲ್ಲರೂ ಎಲ್ಲರೂ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಅದನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರೆದಿದ್ದೇವೆ. ಏನು ನಮ್ಮ ಹಿರಿಯರಾದಂಥ ಗೋರ್ಲಪಲ್ಲಿ ಅಶ್ವಥ್ ರೆಡ್ಡಿ ಅಣ್ಣವರನ್ನು ಭೂಗಳ್ಳರು ಅಂತ ಬಿಂಬಿಸಿದರು ಸಂದೇಶ್ ಅವರು ಅಶ್ವಥ್ ರೆಡ್ಡಿ ಅಣ್ಣವರು ಎಂಥವರು ಅಂತ ಈ ತಾಲೂಕಿನೆಲ್ಲರಿಗೂ ಗೊತ್ತು. ಅವರು ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಅವರು ಯಾವುದೇ ಪಾರ್ಟಿ ಅಂದಿರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರೆಲ್ಲ ಕೆಲಸಗಳು ಮಾಡಿಕೊಂಡು ಈ ಮೃದು ಸ್ವಭಾವದಿಂದ ಈ ತಾಲೂಕಿನಲ್ಲಿ ಬಾಳ್ತಾ ಇರೋಂಥವ್ರು. ಅಂಥವರನ್ನು ನೀವು ಭೂಗಳ್ಳರು ಅಲ್ಲಿ ಜಮೀನಲ್ಲಿ ಹೊಡೆದು ಜಮೀನು ಕಿತ್ಕೊಂಡಿದ್ದಾರೆ ಅಂತ ಇಲ್ಲಿಸಲ್ಲದನ್ನು ಸತ್ಯಾಸತ್ಯತೆ ತಿಳಿದೆ ನೀವು ಸುಖ ಸುಮ್ಮನೆ ಬಂದು ಇಲ್ಲಿ ಅವ್ರ ಮೇಲೆ ನೀವು ಈ ಥರ ಮಾಡೋದು ಸರಿಯಿಲ್ಲ ಅಂತ ನಾವು ಒಂದು ಹೇಳ್ತೀವಿ. ಮತ್ತು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಆ ಹೋರಾಟ ಈ ಹೋರಾಟ ಅಂತೇಳಿ ನೋಡ್ತಾ ಇರ್ತೀನಿ ನಾನು. ಅದನ್ನೆಲ್ಲ ನಾವು ನಿಜ ಅಂದ್ಕೊಂಡಿದ್ವಿ. ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟಗಳು ನಿಜ ಅಂದ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಅದೆಲ್ಲ ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಇದನ್ನು ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ ಅಂದರೆ ಅಶ್ವಥ್ ರೆಡ್ಡಿ ಅಣ್ಣ ಅವರು ಯಾವ ರೀತಿ ಜಮೀನು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅವ್ರ ಅಣ್ಣನ ಮಗಳು ಅದು ಯಾವ ಥರ ಇದೆ ಅದು ಅವರು ಸತ್ಯನ ಎಲ್ಲ ಅಂತ ಹೇಳ್ತಾರೆ. ನೀವು ಏಕಾಏಕಿ ಏನು ಗೊತ್ತಿಲ್ದಿರ ಭೂಗಳ್ಳರು ಅನ್ನೋದಕ್ಕೆ ನೀವ್ಯಾರು? ನೀವೇನು ಜಡ್ಜಾ? ಇಲ್ಲ, ಅದಕ್ಕೊಂದು ನ್ಯಾಯ ಇದೆ, ಹೋರಾಟ ಇದೆ, ನ್ಯಾಯಾಲಯ ಇದೆ, ಒಳ್ಳೆ ಕೊಡಿ ನೀವು ಅಲ್ಲಿ ಹೋಗಿ ಇದು ಮಾಡಿ. ನೀವೇ ಬೀದಿಗಳಲ್ಲಿ ಬಂದು ಈ ಥರ ಹೇಳೋದು ತಪ್ಪಾಗುತ್ತೆ. ಮತ್ತು ಇನ್ನೊಂದು ಮುದ್ಲಳ್ಳಿ ಅಂತ ಮೊನ್ನೆ ಅದೇ ದಿವಸ ಮುದ್ಲಳ್ಳಿಯಲ್ಲಿ ಹೋಗ್ತೀರಾ, ಸರ್ವೆ ನಂಬರ್ 169, ಅದು OS ನಂಬರ್ 25 2020, ಒಂದೇ ಜನಾಂಗಕ್ಕೆ ಸೇರಿದವರು. ಮಾರಪ್ಪ, ರಾಮಪ್ಪ, ಕಲ್ಯಾಣ್ ಕುಮಾರು, ನಾಗಮಣಿ ಅಂತ 4 ಜನ ಆಗ್ತಾರೆ. ಯಾರು ಹೇಳಿ? ನಾರಪ್ಪ, ಅಂಜಪ್ಪ, ತಿಮ್ಮಮ್ಮ ಅಂತ. ಇವ್ರ ಮೇಲೆ ಅದು OS ನಡೀತಾ ಇದೆ, ಈಗ ಪ್ರೆಸೆಂಟ್ ನಡೀತಾ ಇದೆ ಕೋರ್ಟಲ್ಲಿ. ನೀವು ಪ್ರೆಸೆಂಟ್ ನಡೀತಾ ಇರೋ ಕೇಸ್ ನಡೀತಾ ಇದ್ದರೂ ಕೂಡ ಆ ಜಮೀನಲ್ಲಿ ಹೋಗಿ ಬೋರ್ಡ್ ಹಾಕ್ತೀರಾ. ನಿಮ್ಮ ಬೋರ್ಡ್ ಹಾಕಿ ದೌರ್ಜನ್ಯವಾಗಿ ಬೋರ್ಡ್ ಹಾಕಿ ಬರ್ತೀರಾ. ಯಾಕೆ ನೀವು ಅಷ್ಟು ಮಾತ್ರ ನಿಮ್ಗೆ ಅರಿವಿಲ್ವಾ? ಕಾನೂನು ಅರಿವಿಲ್ವಾ? ಒಂದು ಕೋರ್ಟಲ್ಲಿ ನಡೀತಾ ಇರೋ ಕೇಸನ್ನು